ಸ್ನೇಹಿತರೆ ನಮಸ್ಕಾರ. ಸಮತ್ವಂ ಕ್ರಿಯೇಷನ್ಸ್ ಎಂಬ ಸಂಸ್ಥೆಯ ಮೂಲಕ ಗೃಹ ನಿರ್ಮಾಣ ಉದ್ದಿಮೆಯಲ್ಲಿ ತೊಡಗಿಕೊಂಡಿರುವ ಉಡುಪಿ ಜಿಲ್ಲೆಯ ಹೆಬ್ರಿಯ ಮಂಜುನಾಥ್ ತಮ್ಮ ವಾಸಕ್ಕೆಂದು ನಿರ್ಮಿಸಿದ ಈ ಮನೆ ಚಂದದೊಟ್ಟಿಗೆ ಅದೆಂತ ಬಜೆಟ್ ಫ್ರೆಂಡ್ಲಿ ಮಾರಾಯರೆ. ಮೊದಲೇ ಇದ್ದ ಗ್ರೌಂಡ್ ಫ್ಲೋರ್ನ ಮೇಲೆ ಮೊದಲ ಮಹಡಿಯಾಗಿ ಇವರು ಕಟ್ಟಿದ ಈ ಕೂಲ್ ಮನೆಯೊಳಗೆ ಕಾಲಿಟ್ಟೊಡನೆ ಅಬ್ಬಾ ಎಷ್ಟು ಚಂದದ ಮನೆ ಎಂದು ಉದ್ಗಾರ ತೆಗೆಯದವರು ವಿರಳ. ಅಫೋರ್ಡಬಲ್ ಮನೆಗಳ ಹೋಮ್ ಟೂರಿಗಾಗಿ ಫರ್ಮಾಯಿಶಿ ಸಲ್ಲಿಸುತ್ತಿದ್ದ ವೀಕ್ಷಕ ಬಂಧುಗಳಿಗೆ ಈ ವಿಡಿಯೋವನ್ನು ವೈಡ್ ಆಂಗಲ್ ಹೆಮ್ಮೆಯಿಂದ ಪ್ರಸ್ತುತಪಡಿಸುತ್ತಿದೆ. ವೈಡ್ ಆಂಗಲ್ನ ಈ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ. ಮಂಜುನಾಥ್ ಮತ್ತು ಅನಿತಾ ದಂಪತಿಗೆ ವೈಡ್ ಆಂಗಲ್ ವೀಕ್ಷಕರ ಪರವಾಗಿ ಸ್ವಾಗತ. ಬಹಳ ಒಂದು ಯುನೀಕ್ ಮನೆ ಇದು. ಸೊ ಈ ಒಂದು ಮನೆಯ ಹೋಮ್ ಟೂರ್ ಮಾಡ್ಲಿಕ್ಕೆ ನನಗೆ ಬಹಳ ಖುಷಿ ಅನ್ನಿಸ್ತಾ ಇದೆ. ಕೆಳಗಿನ ಮನೆ ಇದೆಯಲ್ಲ, ಅಂದ್ರೆ ನಿಮ್ಮ ಗ್ರೌಂಡ್ ಫ್ಲೋರ್, ಇದು ಮೊದಲೇ ಇತ್ತಾ ಹೇಗಿದು? ಹಾ. ಸೊ ಇದು ಹಳೆ ಮನೆ ಇತ್ತು. ಅದ್ರ ಮೇಲೆ ನೀವು ಯಾಕೆ ಹೊಸತೊಂದು ಕಟ್ಟಿಸುವಂತ, ಅದ್ರಲ್ಲೂ ಒಂದು ಈ ತರದ ಈಕೋ ಫ್ರೆಂಡ್ಲಿ ಏನಂದ್ರೆ ನಮ್ಮನೆಗೆ ಗೆಸ್ಟ್ ಎಲ್ಲ ಬರೋದು ಜಾಸ್ತಿ. ಸೊ ಅದಕ್ಕೋಸ್ಕರ ಮೇಲ್ಗಡೆ ಕಟ್ಬೇಕಂತ ಹೊರಟು. ಅದರ್ ಥಿಂಗ್ ಇಸ್ ಕೆಳಗಡೆ ಮನೇಲಿ ಹೀಟ್ ಜಾಸ್ತಿ ಆಗ್ತಾ ಇತ್ತು. ಸೊ ಮೇಲ್ಗಡೆ ಕಟ್ಬೇಕಂತಿತ್ತು. ಆ ಕಟ್ಬೇಕು ಅಂದಾಗ ನಾವು ಯಾಕೆ ರೆಗ್ಯುಲರ್ ಆಗಿ ಕಟ್ಬೇಕು, ಮೊದ್ಲಿಂದಾನು ಕೂಡ ನನಗೆ ಎಕೋ ಫ್ರೆಂಡ್ಲಿ ಹೌಸಸ್, ಆರ್ಗ್ಯಾನಿಕ್ ಫುಡ್ಸ್ ಆ ತರದ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ. ಸೊ ಅದರಿಂದ ಸ್ವಲ್ಪ ಎಲ್ಲ ರಿಸರ್ಚ್ ಮಾಡಿ ನಾವು ಬೇರೆ ತರ ನಾವು ಮನೆ ಕಟ್ಬೇಕು ಅಂದಾಗ ನನಗೆ ಅನಿಸ್ತು ಸಾಯಿಲ್ ಇಂಟರ್ಲಾಕ್ ಬ್ಲಿಕ್ಸ್ ಅಲ್ಲಿ ಕಟ್ಬೋದು ನಾವು ಅಂತ. ಆಗ ಸಾರೋ ಅಂತ ಒಬ್ರು ಮ್ಯಾನುಫ್ಯಾಕ್ಚರ್ ಇದೆ, ಅವರಿಂದ ಐಟಿ ತಗೊಂಡು ಆಮೇಲೆ ಈ ಮನೆ ಕಟ್ಲಿಕ್ಕೆ ಸ್ಟಾರ್ಟ್. ಸೊ ಈ ಮನೆಯಲ್ಲಿ ಎಲ್ಲವೂ ಕೂಡ ಒಂದು ರೀತಿ ರೀಸೈಕಲ್ಡ್ ಆಯ್ತು. ಮನೆ ಬಾಗಿಲಿರ್ಬೋದು, ಕಿಟಕಿ ಇರ್ಬೋದು, ಈ ಒಂದು ಹಂಚಿರ್ಬೋದು. ಹಂಚು ಕೂಡ 60-70 ವರ್ಷ ಹಳೆಯದು. ಅದನ್ನ ತಂದು ಕ್ಲೀನ್ ಮಾಡಿಸಿ ಹಾಕಿದ್ದೇವೆ. ಮತ್ತೆ ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ಐಟಮ್ ಕೂಡ ಎಲ್ಲವೂ 99% ರೀಸೈಕಲ್ಡ್. ಓಕೆ, ಕಣ್ಣಿಗೆ ಕಾಣ್ತಾ ಇದೆ ನಿಮ್ ಹಿಂದೆ ಇರೋ ಸ್ವಿಚ್ ಬೋರ್ಡ್ ಕೂಡ ಹಳೆ ಕಾಲದ ಸ್ವಿಚ್. ಇವಾಗ ಇದನ್ನ ನೋಡೋದು ಬಹಳ ಅಪರೂಪ. ಸೊ ವೀಕ್ಷಕರು ನೀವು ಇಲ್ಲಿ ಗಮನಿಸಬಹುದು. ಸೊ ಮನೆ ತುಂಬಾ ಇಂಥ ಸ್ವಿಚ್ ಗಳನ್ನೇ ನೋಡಬಹುದು ನೀವು. ವೃತ್ತಿಯಲ್ಲಿ ಮೇಡಮ್ ಶಿಕ್ಷಕಿ. ಸೊ ಕ್ಲಾಸ್ ನಲ್ಲಿ ತೋರಿಸುವಂತ ಏನು ಕ್ರಾಫ್ಟ್, ಆ ಮೈಂಡ್ ಸೆಟ್, ಅದನ್ನ ನೀವು ಇಲ್ಲಿ ಮನೆಯಲ್ಲಿ ಕೂಡ ತೋರಿಸಿದಂಗೆ ತೋರ್ತಾ ಇದೆ ನನಗೆ. ಅಭಿನಂದನೆಗಳು. ಈ ಮನೆಯನ್ನ ಯಾವಾಗ ಕಟ್ಟಿದ್ರಿ ಸರ್? 6 years ಬ್ಯಾಕ್. ಓಕೆ, ಸುಮಾರು ಎಷ್ಟು ಸ್ಕ್ವೇರ್ ಫೀಟ್? 820 square feet ಇದೆ, ಇನ್ಕ್ಲೂಸಿವ್ ಆಫ್ ದಿ ಸೀಟ್ ಔಟ್. ಓಕೆ, ಆಲ್ ರೈಟ್. ಸೊ ನಾವೊಂದು ನಮ್ಮ ವೀಕ್ಷಕರಿಗೆ ನಿಮ್ಮ ಮನೆದು ಹೋಮ್ ಟೂರ್ ಮಾಡೋಣ. ಓಕೆ, ಇವಾಗಲೇ ಬಹಳ ಅಂದವಾಗಿದೆ ಮತ್ತು ಮಜಬೂತಾಗಿದೆ. ಸೊ ಇದು ಕೂಡ ರೀಸೈಕಲ್ಡ್ ಸರ್? ರೀಸೈಕಲ್ಡ್ ವುಡ್. ಹಾ. ಎಲ್ಲಿಂದ ಪ್ರೊಕ್ಯೂರ್ ಮಾಡಿದ್ರಿ ಸರ್ ಇಷ್ಟು ಸುಂದರವಾದ ಒಂದು ಬಾಗಿಲನ್ನು? ಕಾರ್ಕಳದಿಂದ. ಅಂದ್ರೆ ಹಳೆ ಮನೆದು ಡೋರ ಇದು? ಓಕೆ, ಏನು ವುಡ್ ಸರ್ ಇದು? ಇದು ಹಲಸು. ಓಕೆ, ಸೊ ಇದು ನಿಮ್ಮ ಲಿವಿಂಗ್ ಏರಿಯಾ ಅಲ್ವಾ? ಭಾಳ ಯುನೀಕಾಗಿ ಡಿಸೈನ್ ಮಾಡಿದ್ದೀರಿ ಮತ್ತು ಇಂಥ ಕೆಲವು ಆ್ಯಂಟಿಕ್ ಐಟಮ್ಸನ್ನೆಲ್ಲ ಇಲ್ಲಿ ಬಳಸ್ಕೊಂಡಿರೋದು ಇದಕ್ಕೊಂದು ಒಳ್ಳೆ ಶೋಭೆ ತಂದಿದೆ ಸರ್. ಇಲ್ಲಿ ಅತ್ಯುತ್ತಮ ಗಾಳಿ ಬೆಳಕನ್ನು ಸಹ ನಾವು ನೋಡ್ಬೋದು. ಇದು ಏನು ಫೇಸಿಂಗ್ ಇದೆ ಸರ್ ನಿಮ್ಮದು? ನಾರ್ತ್ ಫೇಸಿಂಗ್. ಓಕೆ, ಮತ್ತು ಇಲ್ಲಿ ಕಿಟಕಿಗಳು
ಎಲ್ಲ ಬಾಗಿಲುಗಳು ಇವೆಲ್ಲದೂ ಕೂಡ ರೀಸೈಕಲ್ಡ್. ಅದೇ ಎಲ್ಲವೂ ಕೂಡ ನಾವು ದೊಡ್ಡದಾಗೆ ಇಟ್ಟಿದ್ದೇವೆ ಗಾಳಿ ಬೆಳಕೊಳ್ಳೆ ಬರ್ಬೇಕಂತ. ಮತ್ತೆ ಇದು ಹಂಚಿನ ಮಾಡೋದ್ರಿಂದ ನಮಗೆ ಗಾಳಿಗೆ ಏನು ತೊಂದರೆ ಇಲ್ಲ, ಸಾಕಷ್ಟು ಗಾಳಿ ಬರುತ್ತೆ. ಸರ್, ಇಲ್ಲೊಂದು ವಿಶೇಷವಾದ ಶಾಂಡ್ಲಿಯರ್ ಯೂಸ್ ಮಾಡಿದ್ದೀರಿ, ಇದ್ರ ಬಗ್ಗೆ ಸ್ವಲ್ಪ ಹೇಳಲೇಬೇಕು ನೀವು. ಇದು ಒಂದು ಆಕ್ಚುಲಿ ದೇವಸ್ಥಾನದ ಒಂದು ಓಲ್ಡ್ ಇದಿತ್ತು. ಇದನ್ನ ತಗೊಂಡ್ ಬಂದು ನಮ್ಮ ಕಾರ್ಪೆಂಟ್ರಿಗೆಲ್ಲ ಹೇಳಿ ಇದೇ ರೀತಿ ಮಾಡ್ಕೊಡ್ಬೇಕು ಅಂದ್ರೆ ಅವ್ನು ಮಾಡ್ಕೊಟ್ಟ. ಓಕೆ, ಅದಕ್ಕೆ ನಾವು ಲೈಟಿಂಗ್ಸ್ ಅನ್ನ ಹಂಗೆ ಒಮ್ಮೆ ಲೈಟ್ ಹಾಕ್ಬಿಡಿ ಸರ್. ವಾವ್. ಈ ಮ್ಯಾಸನರಿ ವರ್ಕಿಗೆಲ್ಲ ನೀವು ಬಳಸಿರೋದು ಏನು ಸರ್ ಇದು? ಮೇಸನರಿ ವರ್ಕಿಗೆ ಬಳಸಿರೋದು ಸಾಯಿಲ್ ಇಂಟರ್ಲಾಕ್ ಬ್ರಿಕ್ಸ್. ಮತ್ತೆ ಇನ್ನೇನಿಲ್ಲ, ಇದೆಲ್ಲ ಮೇಲ್ಗಡೆ ಮಾಡೆಲ್ಲ ಐರನ್ ಸ್ಟ್ರೆಸ್ ಅಲ್ಲಿ ಮಾಡಿದ್ದೇವೆ. ಓಕೆ. ಸೊ ಮಾಡಿನ ಏನು ಪಕಾಸ್ ರೀಪರ್ಸ್ ಎಲ್ಲ ಐರನ್. ಓಕೆ ಸರ್, ಇಲ್ಲಿ ನೀವು ಎಕ್ಸ್ಪೋಸ್ಡ್ ವಾಲ್ ಬಳಸ್ಕೊಂಡಿದ್ದೀರಿ. ಹೌದು. ಇದಕ್ಕೇನು ಪೇಂಟಿಂಗ್ ಮಾಡಿದ್ರಿ ನೀವು? ಇದಕ್ಕೆ ಒಂದು ಟೆರಾಕೋಟಾ ಅಂತ ಬರುತ್ತೆ, ಇದ್ರದ್ದು ಏಷ್ಯನ್ ಪೇಂಟ್ಸ್, ಅದು ಬ್ರಿಕ್ ಕಲರೇ ಬರುತ್ತೆ, ಅದನ್ನು ಕೊಟ್ಟಿದ್ದೇವೆ. ಓಕೆ. ಅದ್ರ ಮೇಲೆ ಯಾವುದೇ ವಾರ್ನಿಶ್ ಇದು ನೇಕರ್ ಯಾವುದು ಕೊಟ್ಟಿಲ್ಲ, ಸಿಂಪಲ್ ಪೇಂಟ್ ಕೊಟ್ಟಿದ್ದೇವೆ. ಓಕೆ. ಇದು ನೀವು ಕಟ್ಟಿಸಿದಾಗ ಏನು ಪೇಂಟಿಂಗ್ ಮಾಡಿದ್ರೆ ಅದೇನಾ? ಅದೇ. ಇದು 6 ವರ್ಷದ ಹಿಂದೆ ನೀವು ಮಾಡಿದ್ರಿ ಅದೇನೆ? ಹಾಂ ಹಾಂ ಹಾಂ. ಓಕೆ. ಒಮ್ಮೆ ನಮ್ಮ ವೀಕ್ಷಕರಿಗೆ ಬೆಡ್ರೂಮ್ ಅನ್ನು ತೋರಿಸಿ. 2 ಬೆಡ್ರೂಮ್ ಕೂಡ ಇದು ಸುಮಾರು ಒಂದೇ ಸೈಜ್ ಇದೆಯಾ? ಹಾಂ ಹಾಂ. 12x12 ಇದೆ ಇದು. ಇದು ಕೂಡ ರೀಸೈಕಲ್ಡ್ ವುಡ್ ಇಂದು ವಾರ್ಡ್ರೋಬ್. ಓ ಸರಿ. ಓಕೆ. ಇದು ಸೀಲಿಂಗ್ ನೋಡಿ ಸರ್, ಇದು ಬೇರೆ ತರ ಮಾಡಿದೆ. ಓ, ಇಲ್ಲಿ ಡಿಫರೆಂಟ್ ಟೈಪ್ ಆಫ್ ಸೀಲಿಂಗ್ ಅನ್ನು ನೋಡಬಹುದು. ಇದು ಎಲ್ಲರೂ ತಿಳ್ಕೊಂಡು ನೋಡಿದ ತಕ್ಷಣ ತಿಳ್ಕೊಳ್ತಾರೆ ಇದು ಮರದ ಸೀಲಿಂಗ್ ಅಂತ. ಆಕ್ಚುಲಿ ಮರದ ಸೀಲಿಂಗ್ ಅಲ್ಲ ಇದು. ಇದು ಈ ರಾಫ್ಟರ್ಸ್ ಎಲ್ಲ ಮರದ್ದೇ. ಓಕೆ. ಅದಲ್ಲಿ ಸಿಮೆಂಟ್ ಶೀಟ್ ಹಾಕಿ ಅದಕ್ಕೆ ನಾವು ಆತರ ಇದು ಮಾಡಿರೋದು. ವುಡ್ ಫಿನಿಶ್ ಪೇಂಟಿಂಗ್ ಅದು ಪೇಂಟಿಂಗ್ ಮಾಡಿರೋದು. ಓಕೆ. ತುಂಬಾ ಸುಂದರವಾದ ಲುಕ್ ಕೊಟ್ಟಿದೆ ಸರ್. ಇದೆಲ್ಲ ಲೋಡ್ ಬೇರಿಂಗ್ ವಾಲ್ಸ್ ಏನಾ? ಲೋಡ್ ಬೇರಿಂಗ್ ವಾಲ್ಸ್. ಓಕೆ. ಈ ಮನೆಯಲ್ಲಿ ನಿಮ್ಮ ಗ್ರೌಂಡ್ ಫ್ಲೋರ್ ನಲ್ಲಿ? ಗ್ರೌಂಡ್ ಫ್ಲೋರ್ ಕೂಡ ಲೋಡ್ ಬೇರಿಂಗ್ ವಾಲ್ಸ್ ಮೇಲೆ ನಿಂತಿದೆ, ನಮ್ದು ಫಸ್ಟ್ ಫ್ಲೋರ್. ಓಕೆ, ಆಲ್ ರೈಟ್. ಸೊ ನೆಕ್ಸ್ಟ್ ಥಿಂಗ್ ಇದು ನೋಡ್ಬೋದು ಅಂತಂದ್ರೆ ಫಿಲ್ಲರ್ ಸ್ಲ್ಯಾಬ್. ಈ ಫಿಲ್ಲರ್ ಸ್ಲ್ಯಾಬ್ ಎಲ್ಲ ಮನೆಗಳಿಗೆ ಆಕ್ಚುಲಿ ನಿಮ್ಗೆ ಸ್ಲ್ಯಾಬ್ ಅಲ್ಲಿ ಉಪಯೋಗಿಸ್ತಾರೆ. ಓಕೆ. ನಾವು ಇದನ್ನ ಇಲ್ಲಿ ಈ ಏರಿಯಾದಲ್ಲಿ ಉಪಯೋಗಿಸ್ತೇವೆ. ಓಕೆ. ಮತ್ತೆ ಬಾತ್ರೂಮ್ ಅಲ್ಲಿ ಉಪಯೋಗಿಸಿದ್ದೇವೆ. ಬಾತ್ರೂಮ್ ನಲ್ಲಿ ಕೂಡ ಫಿಲ್ಲರ್ ಸ್ಲ್ಯಾಬ್ಸ್ ಬಳಸಿದ್ದೀರಿ. ಓಕೆ. ಸರ್, ಈ ಮನೆಯಲ್ಲಿ ನಾನು ವಿಶೇಷವಾಗಿ ಗಮನಿಸ್ತಾ ಇರೋದು ತುಂಬಾ ಆಂಟಿಕ್ ಐಟಮ್ಸ್ ಅನ್ನು ಅಲ್ಲಲ್ಲಿ ಬಳಸ್ಕೊಂಡಿದ್ದೀರಿ. ಈ ಸ್ವಿಚ್ ಗಳನ್ನೆಲ್ಲ ಎಲ್ಲಿಂದ ಪ್ರೊಕ್ಯೂರ್ ಮಾಡಿದ್ರಿ ಸರ್ ನೀವು? ಇದು ಫಸ್ಟ್ ಇಲ್ಲೆಲ್ಲೂ ಸಿಗ್ಲಿಲ್ಲ, ಕಡೆಗೆ ಬಾಂಬೆಯಿಂದ ತರಿಸಿದ್ದು. ಬಾಂಬೆನಲ್ಲಿ ಒಂದು ಆಮ್ಸ್ಟ್ರಾಂಗ್ ಅಂತ ಒಂದು ಕಂಪನಿ ಇದೆ. ಓಕೆ. ಅದು ಇವ್ರಿಗೆಲ್ಲ ಮಾಡ್ತಾರೆ, ಈಗಲೂ ಮಾಡ್ತಾರೆ. ಈಗಲೂ ಮಾಡ್ತಾರೆ. ಬಟ್ ಈಗ ಬೇರೆ ಬೇರೆ ಕಂಪನಿಗಳು ಬಂದಿದೆ. ನಾವು ಮಾಡಿದಾಗ ಇಲ್ಲಿ ಎಲ್ಲೂ ಕೂಡ ಎಷ್ಟೇ ಎಲೆಕ್ಟ್ರಿಕ್ ಶಾಪ್ ಹೋದ್ರು ಸಿಗ್ಲಿಲ್ಲ ನನಗೆ. ಕಡೆಗೆ ನಾನು ನೆಟ್ ಅಲ್ಲೆಲ್ಲ ನೋಡಿದಾಗ ಆಮ್ಸ್ಟ್ರಾಂಗ್ ಅಂತ ಒಂದು ಕಂಪನಿ ಮಾಡುತ್ತೆ. ಓಕೆ. ಅವರು ನಮ್ಗೆ ಕಳಿಸ್ಕೊಟ್ರು. ಅವರು ಇದೇ ತರ ಆಂಟಿಕ್ ಫಿನಿಶ್ ಕೊಡ್ತಾರ? ಆಂಟಿಕ್ ಫಿನಿಶ್ ಕೊಡ್ತಾರೆ. ಮತ್ತೆ ನಾವೀಗ ಸಪೋರ್ಟಿಂಗ್ ಕೊಟ್ಟಿರುವಂತದ್ದು ಇದು ರಿಯಲ್ ಸ್ಟೋನ್. ಓಕೆ. ಮತ್ತೆ ನಾವು ಸ್ವಲ್ಪ ಇನ್ನೋವೇಟಿವ್ ಯೋಚನೆ ಮಾಡ್ಬೋದು ಅಂತಂದ್ರೆ ಈ ಚಾಂಡಿಲಿಯರ್ ಅಥವಾ ಟೇಬಲ್ ಲ್ಯಾಂಪ್ಸ್, ಇದು ಸುಮ್ಮನೆ ಒಂದು ಪೆನ್ ಸ್ಟ್ಯಾಂಡ್ ಅಲ್ಲಿ ಮಾಡಿರುವಂತದ್ದು. ಇದಕ್ಕೆ ನಿಮಗೆ ನೀವೇ ಮಾಡ್ಬೇಕಂತಂದ್ರೆ ಮೋರ್ ದನ್ 1500-2000 rupees ಆಗುತ್ತೆ. ಇದು ಜಸ್ಟ್ ನಾವು ಇದು ಟೇಬಲ್ ಇದು ಬರುತ್ತಲ್ಲ, ಪೆನ್ ಸ್ಟ್ಯಾಂಡ್ ಬರುತ್ತಲ್ಲ, ಅದ್ರಲ್ಲಿ ಮಾಡಿದ್ದೀವಿ. ವುಡನ್ ಪೆನ್ ಸ್ಟ್ಯಾಂಡ್ ಆಗಿತ್ತು. ಹಾರ್ಡ್ಲಿ ಇಟ್ ಕಾಸ್ಟ್ ಅರೌಂಡ್ 100 rupees per piece. ಓಕೆ. ಸೊ ಮನೆ ಕಟ್ಟಲಿಕ್ಕೆ ನೀವು ನಿಮ್ದೇ ಐಡಿಯಾಸ್ ಯೂಸ್ ಮಾಡಿದ್ರೆ ಅನೇಕ ವಸ್ತುಗಳನ್ನ ಕಡಿಮೆ ಖರ್ಚಿನಲ್ಲಿ ಮಾಡಬಹುದು ಅಲ್ವಾ ಸರ್? ಇದು ಸ್ಟೋನ್ ಪೇಂಟಿಂಗ್ ಅಂತ ಅಂದ್ಬಿಟ್ಟು ಏಷ್ಯನ್ ಪೇಂಟ್ಸ್ ಅಲ್ಲಿ ಬರುತ್ತೆ. ಇದು ಆಕ್ಚುಲಿ ಸ್ಟೋನೇ ಬರುತ್ತೆ. ಒಂದು ಬಾಕ್ಸ್ ನಲ್ಲಿ 20 liters ಆಫ್ ಪೇಂಟ್ ಮತ್ತೆ ಈ ಸ್ಟೋನ್ ಇರುತ್ತೆ. ಎರಡನ್ನು ಮಿಕ್ಸ್ ಮಾಡಿ ಇದನ್ನು 2 ಕೋಟ್ ಅಲ್ಲಿ ಕೊಡುವುದು. ಇದು ಒರಿಜಿನಲ್ ಸ್ಟೋನ್ ಪೀಸಸ್ ಇರುತ್ತೆ. ಓಕೆ. ಓಕೆ. ಸೊ ಪಕ್ಕನೆ ನಮಗೆ ನೋಡುವಾಗ ಇದು ಫೀಲ್ ಕೂಡ ಇದು ಸ್ಟೋನ್ ದೇ ಫೀಲಿಂಗ್ ಕೊಡ್ತಾ ಇದೆ, ರಫ್ ಏನು ಟೆಕ್ಸ್ಚರ್. ಹಾಗೆಯೇ ವೀಕ್ಷಕರೇ ನೋಡ್ಬೋದು, ಇದು ಓಪನ್ ಕಿಚನ್ ಮತ್ತು ಡೈನಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಇವರ ನೆನಪುಗಳನ್ನೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗಳ ಮೂಲಕ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ.
ಸೊ ವರ್ಟಿಕಲ್ ಗಾರ್ಡನ್ ಅಂದ್ರೆ ಎಲ್ಲರೂ ಫ್ರೇಮ್ ತಂದು ಐರನ್ ಫ್ರೇಮ್ ತಂದು ಎಲ್ಲ ಮಾಡ್ತಾರೆ. ಅದು ನಮಗೆ ಇಷ್ಟ ಆಗ್ಲಿಲ್ಲ. ಸೊ ನ್ಯಾಚುರಲ್ ಆಗಿ ಮಾಡ್ಬೇಕಂತ ಹೇಳಿ ನಮ್ಮ ಹತ್ರನೇ ಈ ಬ್ಯಾಂಬೂ ಇತ್ತು. ಸೊ ಈ ಬ್ಯಾಂಬೂನಲ್ಲೇ ಈ ರೀತಿ ಕ್ರಿಯೇಟ್ ಮಾಡಿ ಇದಕ್ಕೊಂದು ಬಾಕ್ಸ್ ಮಾಡಿ ಈ ತರ ಅದನ್ನೆಲ್ಲ ಇಲ್ಲಿ ಎರೆಕ್ಷನ್ ಮಾಡಿ ಈಗ ನಾವು ಇದಕ್ಕೆ ಪ್ಲಾಂಟ್ಸ್ ಇಟ್ಟಿದ್ವಿ. ಬಹಳ ಸುಂದರವಾದ ಅವತ್ತೆ ನಾನ್ ಪ್ಲಾಂಟ್ ಮಾತ್ರ ನಂದು, ಓಕೆ ಪಾಟ್ ಮತ್ತು ಪ್ಲಾಂಟ್ ನಂದು. ಇದು ನಾವ್ ಆಕ್ಚುಲಿ ಅಲ್ಲಿ ನಮ್ಮ ಗೇಟ್ ಹತ್ರ ಕಾಣುತ್ತೆ ನಿಮ್ಗೆ 2 ಸ್ಟೋನ್ ಪಿಲ್ಲರ್ಸ್ ಇದೆ. ಅದನ್ನ ನಾವ್ ಇಲ್ಲಿ ಎರೆಕ್ಟ್ ಮಾಡ್ಬೇಕಂತ ತಂದದ್ದು. ಆದ್ರೆ ಅದನ್ನ ನಮ್ಗೆ ಈ ಏರಿಯಾಕ್ಕೆ ಲಿಫ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಕ್ರೇನ್ ತರಿಸಿದ್ರು ಕೂಡ ಲಿಫ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆಗ ಏನ್ ಆಲ್ಟರ್ನೇಟಿವ್ ಮಾಡ್ಬೇಕಂದಾಗ ಈ ತರದೊಂದು ಪಿಲ್ಲರ್ಸ್ ಅನ್ನ ತಗೊಂಡು ಇದಕ್ಕೆ ಸ್ಟೋನ್ ಫಿನಿಶ್ ಪೇಂಟ್ ಕೊಟ್ಟು ಇದೊಂದು ಒಂದು ರೀತಿ ಸ್ಟೋನ್ ಪಿಲ್ಲರ್ ತರನೇ ಮಾಡಿದ್ದೇವೆ. ಸೊ ಆಕ್ಚುಲಿ ಇದು ಕಾಂಕ್ರೀಟ್ ಪಿಲ್ಲರ್ ಅಲ್ವಾ? ಓಕೆ. ಮನೆ ಎಂಟರ್ ಆಗ್ತಿದ್ದಂಗೆ ಇಲ್ಲಿ ಗಮನ ಸೆಳೀತಾ ಇರೋದು ಭಾಳ ಸುಂದರವಾದ ಗಾರ್ಡನ್. ಸೊ ಭಾಳ ಸಮಯ ಇದಕ್ಕೆ ಕೊಡ್ತೀರಿ ಅಂತ ಅನಿಸುತ್ತೆ. ಶಾಲೆಯಿಂದ ಬಂದ ಕೂಡಲೇ 1 ಗಂಟೆ ಅದಕ್ಕೆ. ಓ ಓಕೆ. ಒಂದು ಸುಂದರವಾದ ಉಯ್ಯಾಲೆ ಕೂಡ ನಾವಿಲ್ಲಿ ನೋಡ್ಬೋದು. ಸೊ ಕಲ್ಲಿನಲ್ಲಿ ಮತ್ತು ಸರಳು ಬಳಸಿ ಮಾಡಿದ್ದೀರಿ. ಅದೆಲ್ಲ ಇವ್ರದ್ದು. ಹಾಂ ಹಾಂ. ಸರ್, ನನಗೊಂದು ಮಾಹಿತಿ ಕೊಡಿ. ನಮ್ಮ ವೀಕ್ಷಕರು ಭಾಳ ಕುತೂಹಲದಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸುಮಾರು 800 ಸ್ಕ್ವೇರ್ ಫೀಟ್, ಎಷ್ಟು 820 ಸ್ಕ್ವೇರ್ ಫೀಟ್ ನೀವು ಕಟ್ಟಿದ್ದೀರಿ. ಭಾಳ ಸುಂದರವಾಗಿ ಕಟ್ಟಿದ್ದೀರಿ, ಭಾಳ ಕಲಾತ್ಮಕವಾಗಿ ಕಟ್ಟಿದ್ದೀರಿ. ಸುಮಾರು ಇದರ ಕಾಸ್ಟ್ ಎಷ್ಟಾಯಿತು ಸರ್? ಈ ಒಂದು ಪೋರ್ಷನ್ 6 ಲಕ್ಷದಲ್ಲಿ ಕಂಪ್ಲೀಟ್ ಮುಗಿಸಿದ್ರಿ. ಅಭಿನಂದನೆಗಳು. ಇದನ್ನೇ ನಾವು ಹೇಳೋದು ಅಫೋರ್ಡೆಬಲ್ ಅಥವಾ ಕೈಗೆಟುಕುವ ವೆಚ್ಚದ ಮನೆ ಅಂತ ಹೇಳಿಬಿಟ್ಟು. ನಮ್ಮ ಅನೇಕ ವೀಕ್ಷಕರು ಕೇಳ್ತಾರೆ, ನಮಗೂ ಈ ಥರದೊಂದು ಮನೆ ಕಟ್ಟಿ ಕೊಡ್ಬೋದಾ ಅಂತ ಹೇಳಿಬಿಟ್ಟು. ಖಂಡಿತ ಕೊಟ್ಕೊಡ್ಬೋದು ಸರ್. ಎಸ್ಪೆಷಲಿ ನಿಮಗೆ ಗ್ರೌಂಡ್ ಫ್ಲೋರ್ ಇದ್ದು ಕೂಡ ಫಸ್ಟ್ ಫ್ಲೋರಲ್ಲಿ ಕೂಡ ಈ ಥರದ್ದೊಂದು ಮನೆ ಕಟ್ಟಿ. ಆ್ಯಕ್ಚುಲಿ ಇದು ಅಂಥ ಒಂದು ಮಾದರಿ ಮನೆ. ಒಂದು ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ ಮೇಲೆ ಹೇಗೆ ನಾವು ಒಂದು ಈಕೋ ಫ್ರೆಂಡ್ಲಿ ಮನೆಯನ್ನು ಕಟ್ಬೋದು ಅನ್ನೋದಕ್ಕೆ ಇದೊಂದು ಮಾದರಿ. ಮೇಡಮ್ ಅವರು ನಿಮಗೆ ಈ ಒಂದು ಮನೆ ಕಟ್ಟುವಲ್ಲಿ ಕೊಟ್ಟಂತ ವ್ಯಾಲ್ಯೂ ಅಡಿಷನ್ ಏನು ಸರ್? ವ್ಯಾಲ್ಯೂ ಅಡಿಷನ್ಗಿಂತ ಅವಳಿಲ್ಲ ಅಂದ್ರೆ ಮನೇನೆ ಆಗ್ತಿರ್ಲಿಲ್ಲ. ಯಾಕೆ ಅಂತಂದ್ರೆ ನಾನು ನನ್ನ ಪ್ರೊಫೆಷನಲ್ ಬ್ಯುಸಿ ಆಗಿರ್ತಿದ್ದೆ. ಸೊ ಶಿ ಹಸ್ ಕಂಪ್ಲೀಟ್ಲಿ ಟೇಕನ್ ಕೇರ್ ಆಫ್ ಎವ್ರಿಥಿಂಗ್. ಮನೆದು 90% ಕ್ರೆಡಿಟ್ ಗೋಸ್ ಟು ಹರ್. ಓಕೆ. ಒಂದು ಮನೆ ಕಟ್ಟುವಲ್ಲಿ ಮನೆ ನಿರ್ಮಾಣ ಮಾಡುವವರ ಶ್ರಮ ಮತ್ತು ಅದರ ಒಂದು ಅವರ ಇನ್ವಾಲ್ವ್ಮೆಂಟ್ ಇದು ಎಷ್ಟು ಮುಖ್ಯ? ತುಂಬಾ ಮುಖ್ಯವಾಗಿರ್ತದೆ. ಅದಿಲ್ಲ ಅಂದ್ರೆ ಖಂಡಿತ ಮನೆ ಇಷ್ಟು ಒಳ್ಳೆ ನಮ್ಮ ಮನಸ್ಸಿನ ಅದಕ್ಕೆ ಸರಿಯಾದ ರೂಪ ಬರುವುದಿಲ್ಲ. ಇದೊಂದು ಟೀಮ್ ವರ್ಕ್ ಸರ್. ಯಾಕೆಂತಂದ್ರೆ ನಾವು ಈ ಹಳೇದೆಲ್ಲ ತಂದು ಈ ರೀತಿ ರೂಪ ಕೊಡ್ಬೇಕಂದ್ರೆ ನಮ್ಮ ಕಾರ್ಪೆಂಟರ್ ಇರ್ಬೋದು, ನಮ್ಮ ಮೇಸ್ತ್ರಿಗಳಿರ್ಬೋದು, ಎಲ್ಲಾರ್ದು ಇದ್ರಲ್ಲಿ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಅವರನ್ನ ನಾವೀಗ ನೆನೆಸ್ಕೊಳ್ಳೇಬೇಕು. ಯಾಕೆಂದ್ರೆ ನಾವು ಹೇಳಿದ್ದ ಐಡಿಯಾನ ಅವ್ರ ಅದಕ್ಕೆ ತರಬೇಕು. ಯಾಕೆಂದ್ರೆ ತುಂಬಾ ಜನಕ್ಕೆ ಅದು ಕೆಲವು ಸಲ ಇಷ್ಟ ಆಗಲ್ಲ ನಾವು ಹೇಳೋದಂತೆಲ್ಲ. ಆದ್ರೆ ನಮಗ್ ಸಿಕ್ಕಿದ್ದ ಕಾರ್ಪೆಂಟ್ರು, ನಮಗ್ ಸಿಕ್ಕಿದ್ದ ಮೇಸನ್ಗಳು, ನಾವ್ ಏನೇನ್ ಹೇಳ್ತೀವಿ ಅದನ್ನೆಲ್ಲ ಕೇಳಿಸ್ಕೊಂಡು ಅವರ ಇನ್ಪುಟ್ಸ್ ಎಲ್ಲ ಕೊಟ್ಟು ಅವ್ರ ಎಕ್ಸ್ಪೀರಿಯನ್ಸ್ ಇಂದ ಇಷ್ಟು ಒಳ್ಳೆ ಮನೆ ಕಟ್ಟಲಿಕ್ಕೆ ಅವರ ಸಹಕಾರ ತುಂಬಾ ಮುಖ್ಯ ಇದೆ. ಓಕೆ, ಅಭಿನಂದನೆಗಳು. ಭಾಳ ಸುಂದರವಾದ ಮನೆ ಮತ್ತು ಅದನ್ನು ಭಾಳ ಕಡಿಮೆ ಖರ್ಚಿನಲ್ಲಿ ನೀವು ಕಟ್ಟಿರುವಂಥದ್ದು. ಇದೊಂದು ನಮ್ಮ ವೀಕ್ಷಕರಿಗೆ ಮೋಟಿವೇಶನ್. ಸೊ ಅಫೋರ್ಡೆಬಲ್ ಕಾಸ್ಟ್ನಲ್ಲಿ ಕೂಡ ಒಂದು ಉತ್ತಮವಾದ ಈಕೋ ಫ್ರೆಂಡ್ಲಿ ಮನೆ ಕಟ್ಟಬಹುದು ಅನ್ನೋದು. ಸೊ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು. ಸ್ನೇಹಿತರೆ, ಮಂಜುನಾಥ್ ಅವರು ಸಮಕಾಲೀನ ಹಾಗೂ ಪರಿಸರ ಸ್ನೇಹಿ ಮನೆಗಳ ನಿರ್ಮಾಣದಲ್ಲಿ ಸಿದ್ಧಹಸ್ತರು. ನೀವು ನಿಮ್ಮ ಮನೆಯನ್ನು ಇವರ ಮೂಲಕ ಕಟ್ಟಿಸಬೇಕೆಂದು ಬಯಸಿದಲ್ಲಿ ವಿಡಿಯೋದಲ್ಲಿ ಕೊಟ್ಟಿರುವ ನಂಬರನ್ನು ಸಂಪರ್ಕಿಸಿ ನೇರವಾಗಿ ವ್ಯವಹರಿಸಿ. ನಿಮ್ಮ ಕನಸಿನ ಮನೆ ಆದಷ್ಟು ಬೇಗನೆ ನನಸಾಗಲಿ ಎಂದು ಆಶಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ನಮಸ್ಕಾರ.